ಸರ್ ನಮಸ್ಕಾರ. ಸರ್, ಪ್ರಮುಖವಾಗಿ ಕೊಳ್ಳೇಗಾಲ ಕ್ಷೇತ್ರ ಹಾಗೂ ಕರ್ನಾಟಕ ರಾಜ್ಯ 2 ವರ್ಷ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಆಡಳಿತ ಪೂರೈಸಿದೆ ಸರ್. 2 ವರ್ಷ ಹತ್ರ ಆಗ್ತಾ ಇದೆ, ಬಜೆಟು ಆಗ್ತಾ ಇದೆ ಸರ್. ನೀವು ಈಗ ನೋಡಿದಂಗೆ ಕಾಂಗ್ರೆಸ್ ಆಡಳಿತಾವಧಿ ಅಥವಾ ಕ್ಷೇತ್ರ ಶಾಸಕರ ಅವಧಿ ಅಥವಾ ಲೋಕಸಭಾ ಸದಸ್ಯರ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಏನು ನಡೀತಾ ಇದೆ ಸರ್, ಹೇಗೆ ನಡೀತಾ ಇದೆ, ನೀವೇನಾದ್ರು ಅದನ್ನು ಅಬ್ಸರ್ವೇಷನ್ ಮಾಡಿದ್ದೀರಾ ಸರ್? ಖಂಡಿತವಾಗಿ ಎಲ್ಲ ಗಮನಿಸ್ತಾ ಇದ್ದೀನಿ. ನಾನೊಬ್ಬ ರಾಜಕಾರಣಿ. ಈ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅಂತ ಹೇಳುವಂಥ ಯಾವ ದೊಡ್ಡ ಯೋಜನೆಗಳನ್ನು ಜಾರಿ ತರಲಿಕ್ಕಾಗಲಿ ಅಥವಾ ಅಂಥ ಯೋಜನೆಗಳನ್ನ ಈ ಕ್ಷೇತ್ರಕ್ಕೆ ತರುವಂಥ ಪ್ರಯತ್ನವಾಗಲಿ ಅದನ್ನು ನಡೆದಿಲ್ಲ. ಸಾಕಷ್ಟು ಸಮಸ್ಯೆಗಳಿದೆ ಕ್ಷೇತ್ರಾದ್ಯಂತ. ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ, ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಹೊಸ ಹೊಸ ಯೋಜನೆಗಳನ್ನ ತರಬೇಕಾಗಿದೆ. ಆಮೇಲೆ ದುಡಿಯೋ ಕೈಗಳಿಗೆ ಕೆಲಸ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಮತ್ತು ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವೆಲ್ಲದರ ನಡುವೆ ಇಡೀ ಕ್ಷೇತ್ರದಲ್ಲಿ ಸಮಗ್ರ ಅಭಿವೃದ್ಧಿಗೆ ಯಾವುದೇ ಕಾರ್ಯಕ್ರಮಗಳನ್ನು, ಒಂದು ಯೋಜಿತ ಕಾರ್ಯಕ್ರಮಗಳನ್ನ ರೂಪಿಸಿಲ್ಲ ಇಲ್ಲಿಗೆ. ಮೊದಲನೇದು 2 ವರ್ಷ ಕಳೆದಿದೆ. ಎಲ್ಲೋ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಊರುಗಳಿಗೆ ಸಣ್ಣ ಪುಟ್ಟ ಕೆಲಸಗಳಾಗಿರೋದನ್ನು ಹೊರತುಪಡಿಸಿ, ಅದು ನಾರ್ಮಲ್ ಆಗಿ ಪಂಚಾಯತ್ ಅವರು ನಡೆಯುವಂಥ ಕೆಲಸಗಳಾಗ್ತವೆ. ಅದು ಹೊರತುಪಡಿಸಿ ಈ ಸಮಗ್ರ ಅಭಿವೃದ್ಧಿ ಆಗುವಂಥ ಕೆಲಸದಲ್ಲಿ ಅಥವಾ ಬೇರೆ ಯೋಜನೆಗಳ ತರೋದ್ರಲ್ಲಿ ಕ್ಷೇತ್ರದ ಶಾಸಕರು ವಿಫಲರಾಗಿದ್ದಾರೆ. ಮತ್ತು ಆ ವಿಷಯದಲ್ಲಿ ಅವರು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಿಲ್ಲ ಅಂತ ಅನಿಸುತ್ತೆ. ಒಂದು. ಎರಡನೇದಾಗಿ, ಉದಾಹರಣೆಗೆ 2005-6ರಲ್ಲಿ ನಾನೇ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದ್ದಂಥ ಇದನ್ನ ಎಲ್ಲಿ ಸಾರ್ವಜನಿಕ ಆಸ್ಪತ್ರೆಯಾಗಿ ಕನ್ವರ್ಟ್ ಮಾಡಿದ್ಮೇಲೆ ಇದು ಯಳಂದೂರ್ದು, ಅದನ್ನ ಮತ್ತೊಮ್ಮೆ ಇವರು ಶಂಕುಸ್ಥಾಪನೆ ಮಾಡಿದ್ರು. ಸುವರ್ಣ ಕರ್ನಾಟಕ ಯೋಜನೆಯಲ್ಲೇ ನಾನು ಆಸ್ಪತ್ರೆಯನ್ನ ನಾನು ಮಂಜೂರು ಮಾಡಿಸಿದ್ದೀನಿ. ಅದೆಲ್ಲ ನನ್ನ ಹತ್ರ ರೆಕಾರ್ಡ್ಗಳು ಇದೆ, ಅದು ಸಂಬಂಧಪಟ್ಟವೆಲ್ಲ. ಮತ್ತೊಮ್ಮೆ ಅದನ್ನ ಮಾಡಿಸುವಂತ ರೀತಿಯಲ್ಲಿ ಮಾಡಿಸ್ತೆ ಅಂತ ಹೇಳ್ಕೊಳಕ್ಕಾಗುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅದು ಶಂಕುಸ್ಥಾಪನೆಯನ್ನ ಮಾನ್ಯ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಂದು ಯಳಂದೂರು ಜೂನಿಯರ್ ಕಾಲೇಜ್ ಮುಂಭಾಗ ಇದೇ ಒಂದು ಸಭೆಯನ್ನ ಮಾಡಿ ಸಭೆಯಲ್ಲಿ ಶಂಕುಸ್ಥಾಪನೆ ನಡೆಸಲಾಗಿದೆ. ಮತ್ತೊಂದ್ಸರಿ ಅದನ್ನೇ ಮಾಡ್ತಾರೆ. ಹಾಗಾಗಿ ಈಗ ನಮ್ಮ ಅವಧಿನಲ್ಲಿ ನಾವು ಮಾಡಿದಂಥ ಕೆಲಸಗಳನ್ನ ಕಂಪೇರ್ ಮಾಡಿದ್ರೆ ಈ ಕ್ಷೇತ್ರದಲ್ಲಿ 2 ವರ್ಷದಲ್ಲಿ ಅಂತ ಯಾವ ಅಭಿವೃದ್ಧಿ ಕೆಲಸಗಳನ್ನು ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಇನ್ನೇನು ನಿರೀಕ್ಷೆ ಮಾಡ್ಬೋದು? ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಒಬ್ಬ ಕ್ಷೇತ್ರದ ಈ ಒಂದು ಪರಿಷ್ಠ ಜಾತಿ ವರ್ಗದ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂತ ಒಬ್ಬ ರಾಜಕಾರಣಿ, ಅದರಲ್ಲೂ ವಿಶೇಷವಾಗಿ ಇವರು ಬಹಳ ಹಿಂದಿನಿಂದಲೂ ರಾಜಕೀಯ ಮಂಥನದಿಂದ ಬಂದು ಇವತ್ತು SC/ST ಹಣನ ದುರ್ಬಳಕೆ ಆಗ್ತಿದ್ರು. 25,462 ಕೋಟಿ ರೂಪಾಯಿನ ದುರ್ಬಳಕೆ ಮಾಡಿದ್ರು ಕೂಡ ಕ್ಷೇತ್ರದ ಈ ಶಾಸಕರಿಂದ ಸೇರಿದಂಗೆ ಯಾವ ಶಾಸಕರು, ಯಾವ ಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪನವರು ಸಹಿತವಾಗಿ ಅದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಇವರು ದಲಿತರನ್ನ ಹೆಂಗ್ ಪ್ರತಿನಿಧಿಸ್ತಾರೆ? ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ, ಸಂವಿಧಾನ ಚೌಕಟ್ಟಲ್ಲಿ ನಮಗ್ ಸಲ್ಲಬೇಕಾದಂತ ಸವಲತ್ತುಗಳನ್ನ ಕೊಡೋದಕ್ಕೆ ಯಾವುದಾದ್ರೂ ಒಂದು ಯೋಜನೆ ಮುಖಾಂತರ, ಉಪಯೋಜನೆಗಳ ಮುಖಾಂತರ ಆ ಸಮಗ್ರ ಅಭಿವೃದ್ಧಿ, ಅವ್ರ ಶಿಕ್ಷಣ, ಅವ್ರ ಆರೋಗ್ಯ, ಅವ್ರ ಕುಡಿಯೋ ನೀರು, ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ, ಮತ್ತೆ ಅವ್ರನ್ನ ಉನ್ನತ ವ್ಯಾಸಂಗಕ್ಕೆ ಕೊಡ್ತಕ್ಕಂಥ ಉತ್ತೇಜನ, ಇಂಥ ಎಲ್ಲ ಯೋಜನೆಗಳನ್ನ, ಜಮೀನುಗಳನ್ನ ಪರ್ಚೇಸ್ ಮಾಡಿಕೊಡ್ತಕ್ಕಂಥದ್ದು ಎಲ್ಲ ಸೇರಿದ್ರು ಅಂತ ಯೋಜನೆಗಳು ಇವತ್ತೆಲ್ಲ ನಿಂತೋಯ್ತು ಅಂತಂದ್ರೆ ಇದು ಇವ್ರ ವೈಫಲ್ಯ ಅಲ್ವಾ? ಒಂದು 1000 ಕುಟುಂಬ ಬದುಕೋದಕ್ಕೆ ಅವಕಾಶ ಇದ್ದಾಗ 1000 ಕುಟುಂಬಕ್ಕೆ ಅನ್ಯಾಯ ಮಾಡಿದಂತ ಪ್ರಕ್ರಿಯೆ ಅಲ್ವಾ ಇದೆಲ್ಲ? ಹಾಗಾಗಿ ಇವ್ರಿಗೆ ದಲಿತರ ಬಗ್ಗೆನೂ ಕಾಳಜಿ ಇಲ್ಲ. ನಮಗೆ ಗೊತ್ತಿದೆ, ಚುನಾವಣೆಯಲ್ಲಿ, ಕಳೆದ ಚುನಾವಣೆಯಲ್ಲಿ ಶೇಕಡವಾರು ನೋಡಿದಾಗ ದಲಿತ ಸಮುದಾಯದ ಮತಗಳು 90% ಮತಗಳು ಇವರು ಬಂದಿದೆ. ಇವತ್ತು 90% ಮತವನ್ನು ಕೊಟ್ಟಿರ್ತಕ್ಕಂಥ ಜನಾಂಗಕ್ಕೆ ಇವರು ಅನ್ಯಾಯ ಮಾಡ್ದಂಗಲ್ವಾ? ಅದು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವ್ರದ್ದು ಯಾವುದು ಸಮರ್ಪಕವಾಗಿ ಕೆಲಸ ಮಾಡ್ತಾರೆ ಅಥವಾ ದಲಿತರನ್ನು ರೆಪ್ರೆಸೆಂಟ್ ಮಾಡಿಲ್ಲ, ಕೊಳ್ಳೇಗಾಲ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳುವಂಗಿಲ್ಲ. ಅವ್ರಿಗೇನಂದ್ರೆ ಒಂದು ಅಧಿಕಾರ ಬೇಕಿತ್ತು, ಅಧಿಕಾರದ ಮುಖಾಂತರ ನಡೀತಾರೆ. ಇವರು ಮುಖ್ಯಮಂತ್ರಿಗಳಿಗೆ ಪರಮಾಪ್ತರ ತರ ಇದ್ದಂಥವ್ರು, ಇದೀವಿ ಅಂತ ತೋರಿಸ್ಕೊಳ್ಳೋಂಥವ್ರು ಇವತ್ತು ನೀವು ಹೋಗಿ ಯಾವ್ದಾದ್ರು ಒಂದು ಪೇಪರ್ ಸೈನ್ ಮಾಡಿಸಿ ತಂದ್ರೆ ನಾಳೆ ಆರ್ಡರ್ ಆಗ್ತದೆ. ಇದೆಲ್ಲ ನೀವು ಅಂತ ಯೋಜನೆಗಳನ್ನ ತರಬೇಕು ಇಲ್ಲಿಗೆ. ಓಕೆ ಸರ್, ಈಗ ಇತರ ವರ್ಗಗಳಿಗಾಗ್ಬೋದು, ಟೌನಲ್ಲಿ ಕೊಳ್ಳೇಗಾಲ ಟೌನ್ ಆಗ್ಬೋದು, ಯಳಂದೂರು ಟೌನ್ ಆಗ್ಬೋದು, ಅಥವಾ ಸಂತೇಮರಹಳ್ಳಿ ಹೋಬಳಿ ಕೇಂದ್ರ ಸಮಸ್ಯೆಗಳಾಗ್ಬೋದು ಸರ್, ಏನಾದರೂ ನಿಮಗೆ ಒಂದಷ್ಟು ಟೌನ್ ಅಭಿವೃದ್ಧಿಗಳ ಬಗ್ಗೆ ಅಥವಾ ನಗರಸಭೆ ಆಡಳಿತ ಅಥವಾ ಪಟ್ಟಣ ಪಂಚಾಯತಿ ಇದು ಗ್ರಾಮೀಣ ಪ್ರದೇಶ ಸಮಸ್ಯೆ ಬಗ್ಗೆ ತಾವು ಹೇಳಿದ್ರಿ ಸರ್. ಆದರೆ ಟೌನ್ ಸಂಬಂಧಪಟ್ಟಾಗೆ ಎಲ್ಲ ಹೆಚ್ಚು ಮತಗಳನ್ನು ಪಡೆದಂಥವ್ರು, 2 ವರ್ಷ ಶಾಸಕರಿಗೆ ಒಳ್ಳೆ ಮತಗಳನ್ನು ಕೊಟ್ಟರು ಜನ. ಬಿಜೆಪಿಯನ್ನು ತಿರಸ್ಕಾರ ಮಾಡಿ ಹಿಂದಿನ ಶಾಸಕರನ್ನ ಮಹೇಶ್ ಅವ್ರನ್ನ ತಿರಸ್ಕಾರ ಮಾಡಿ ಕೃಷ್ಣಮೂರ್ತಿ ಅವ್ರನ್ನ ಗೆಲ್ಲಿಸಿದ್ರು. ಈಗ ಟೌನ್ ವ್ಯಾಪ್ತಿಗಳಲ್ಲಿ ನೋಡಿದಾಗ 2 ವರ್ಷ
ಏನು ಅಂತದ್ದು ನಿಮಗೆ ಏನು ಕಾಣಿಸ್ತಾ ಇದೆ ಸರ್ ಈಗ ಟೌನ್ ಅಲ್ಲಿ ಏನ್ ಕೆಲಸಗಳಾಗಿದೆ ಹೇಳಿ? ನಗರಸಭೆ ಕಚೇರಿನಲ್ಲಿ ಸಾರ್ವಜನಿಕರು ತಮ್ಮ ರೆಕಾರ್ಡ್ಗಳನ್ನ ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಅಲಿತಾ ಇದ್ರು ಕೂಡ ಇವತ್ತು ಸಮಸ್ಯೆ ಸುಳಿಯಿಂದ ಹೊರಗಡೆ ಬಂದಿಲ್ಲ. ಆಮೇಲೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕೆಲವಷ್ಟು ಎಲ್ಲ ಬೀದಿಗಳು ತಲುಪಿಸೋದಕ್ಕೆ ವಿಫಲರಾಗಿದ್ದಾರೆ. ಟೌನ್ಗಳಲ್ಲಿ ಎಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆ, ಎಲ್ಲಿ ಕಿತ್ತೋಗಿರೋಂಥ ರಸ್ತೆಗಳನ್ನ ಸರಿಪಡಿಸಿದ್ದಾರೆ, ಎಲ್ಲಿ ವ್ಯತ್ಯಾಸಗಳಾಗಿರೋದನ್ನ ಸರಿಪಡಿಸಿದ್ದಾರೆ? ಯಾವುದೂ ಇಲ್ವಲ್ಲ. ಟೌನಲ್ಲಿ ಹೇಳ್ಕೊಳಕ್ಕಾಗಂತ ಒಂದು ಕೆಲಸನೂ ಮಾಡಿಲ್ಲ. ಪಾಪ ಸದಸ್ಯರು ಎಷ್ಟು ಕಷ್ಟಪಡ್ತಿದ್ದಾರೋ, ಯಾರ್ಯಾರು ಏನೇನು ಉತ್ತರ ಕೊಡ್ತಿದಾರೋ ಗೊತ್ತಿಲ್ಲ ನನಗೆ. ಆದರೆ ಯಳಂದೂರಾಗಲಿ ಕೊಳ್ಳೇಗಾಲ ಆಗಲಿ ಇಲ್ಲಿಗೆ ಪಟ್ಟಣ ಪ್ರದೇಶಗಳಿಗೆ ಕೆಲವಷ್ಟು ಅವಶ್ಯಕತೆಗಳಿದೆ, ಅದನ್ನೆಲ್ಲ ಪೂರೈಸುವಂಥ ಕೆಲಸ ಆಗಬೇಕು. ಇನ್ನು ಅನೇಕ ಕಡೆ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷಣ ಕ್ಷೇತ್ರದಲ್ಲಿ ಶಾಲಾ ಕೊಠಡಿಗಳ ಕೊರತೆಗಳಿದೆ, ಇನ್ನೂ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಯಾವ ಕ್ರಮನೂ ತಗೊಂಡಿಲ್ಲ ಇವರು. ಓಕೆ ಸರ್, ಈಗ ಪ್ರಮುಖವಾಗಿ ಒಂದು ದೊಡ್ಡ ಚರ್ಚೆ ಏನಂದ್ರೆ ಸರ್, ಬಿಜೆಪಿಯವರು ಇದು ನಿಮ್ಮ ಕ್ಷೇತ್ರ ಪುನರ್ಗಣನೆ ಮಾಡ್ತಾರೆ ಮತ್ತು ಈ ಕ್ಷೇತ್ರ ಜನರಲ್ ಆಗೋಗುತ್ತೆ, ಆ ಕ್ಷೇತ್ರ ರಿಸರ್ವ್ ಆಗುತ್ತೆ, ಯಳಂದೂರು ಸಪರೇಟ್ ಕ್ಷೇತ್ರ ಆಗೋಗುತ್ತೆ. ಹಾಗಾಗಿ ವಿರೋಧ ಪಕ್ಷ ನಾಯಕರುಗಳು ಕೂಡ ಮಾಜಿ ಸಚಿವ ಮಹೇಶ್ ಅವರಾಗ್ಬೋದು, ಬಾಲರಾಜ್ ಅವರಾಗ್ಬೋದು ಅಥವಾ ಬಿಜೆಪಿ ಅವರಾಗ್ಬೋದು ಎಲ್ಲ ಮೌನ ವಹಿಸಿದ್ದಾರೆ, ಎಲ್ಲ ಹತಾಶರಾಗೋಗಿದ್ದಾರೆ. ಹಾಗಾಗಿ ಅವ್ರ ಪಾರ್ಟಿಯವರೇ ಬಿಟ್ಟು ಅವ್ರನ್ನ ಈಗಾಗಲೇ ನಗರಸಭಾ ಸದಸ್ಯರುಗಳು ಒಂದಷ್ಟು ಜನ ಕೃಷ್ಣಮೂರ್ತಿ ಅವ್ರನ್ನ ಕ್ಷೇತ್ರ ಶಾಸಕರುಗಳ ಜೊತೆ ಆ ಕಡೆ ಈ ಕಡೆ ಕಾಂಗ್ರೆಸ್ ಕಡೆ ವಾಲ್ದ್ರು ಅಂತ ಒಂದು ಸುದ್ದಿ ಇದೆ ಸರ್, ಚರ್ಚೆ ಇದೆ. ನಿಮ್ಮ ನಾಯಕತ್ವ ವಿಫಲ ಆಗಿದೆ ಅಂತ ಒಂದು ಮಾತುಕತೆ ಇದೆ ಸರ್. ಖಂಡಿತ ಇಲ್ಲ. ನಾವು ರಾಜಕೀಯ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣ ಮಾಡ್ಕೊಂಡೇ ಬಂದಿದ್ದೀವಿ ನಾವು. ಅಂದ್ರೆ ರಾಜಕೀಯವಾಗಿ 99 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ನಂತರ ಹೇಳ್ತೀನಿ. ಅದಕ್ಕಿಂತ ಹಿಂದೆ ರಾಜಕೀಯ ಪಕ್ಷ ಕಟ್ಟ ವಿಚಾರದಲ್ಲಿ ಸಂಘಟನೆಯಲ್ಲಿ ಅದಕ್ಕಿಂತ ಹಿಂದೆ 10 ವರ್ಷಗಳು ಸಂಘಟನೆ ಮಾಡಬಂದಿದ್ದೀನಿ. ಈ 25 ವರ್ಷಗಳ ರಾಜಕೀಯ ಜೀವನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಜನರಿಗೆ ಅನ್ಯಾಯ ಆಗ್ತದೆ ಅಂದಾಗ ನಾವು ಅದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ತತ್ಕ್ಷಣ ಮಾಡ್ತೀನಿ. ಈಗಲೂ ನಾವೇನು ಕ್ಷೇತ್ರ ಬಿಟ್ಟಿಲ್ವಲ್ಲ, ನಾನು ಕೊಳ್ಳೇಗಾಲದಲ್ಲೇ ವಾಸ ಇದ್ದೀನಿ, ಕ್ಷೇತ್ರದ ಒಳಗಡೆನೇ ಇದ್ದೀನಿ. ಈಗಲೂ ಎಲ್ಲನೂ ಗಮನಿಸಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಇವ್ರಿಗೊಂದು ಅವಕಾಶ ಕೊಟ್ಟಿದ್ದಲ್ಲಿ ನೋಡೋಣ ಏನು ಮಾಡ್ತಾರೆ ಅಂತ ಗಮನಿಸಬೇಕಲ್ಲ. ಈಗ ನಾವೇನಾದ್ರು ಮೊದಲೇ ಮಾತಾಡಿದ್ರೆ ನಾವಿನ್ನೂ ಈಗ ತಾನೇ ಶುರು ಮಾಡಿದ್ದೀವಿ, ಎಲ್ಲ ಆಗುತ್ತೆ, ಒಂದು ತಿಂಗಳು, 1 ವರ್ಷ, 1-2 ವರ್ಷ ನಮಗೆ ಅವಕಾಶ ಬೇಡವಾ? ರಾಜಕಾರಣದಲ್ಲಿ ಇದೆಲ್ಲ ಅವಶ್ಯಕತೆ ಇದೆ, ನಾವೆಲ್ಲ ಇಂಪ್ಲಿಮೆಂಟ್ ಆಗೋ ತನಕ ಆಗುತ್ತೆ ಅಂದ್ರು. ನಾವು ಅಷ್ಟು ಅವಕಾಶಗಳು ಕೊಟ್ಟಿದ್ದೀವಿ, ಇನ್ನು ಮುಂದಕ್ಕೆ ಮಾಡ್ತೀವಿ ಅವೆಲ್ಲ. ಈಗ ಹೋರಾಟ ಮಾಡ್ಕೊಂಡೇ ರಾಜಕಾರಣದಲ್ಲಿ ಬಂದಂಥವ್ರು ನಾವು ನೀರ ಚಳವಳಿ ಇರಲಿ, ರೈತರ ಕಬ್ಬು ಬೆಳೆಗಾರರ ಸಮಸ್ಯೆ ಇರಲಿ, ಕಾರ್ಮಿಕರ ಸಮಸ್ಯೆ ಇರಲಿ ಅಥವಾ ಇತರ ಯಾವುದೇ ಸಮಸ್ಯೆಗಳಿರಲಿ, ರೈತರ ಜೊತೆ ಹೋರಾಟ ಮಾಡ್ಕೊಂಡು ಬಂದಂಥವ್ರು ನಾನು. ನಮ್ಮ ನೀರಾವರಿ ಸಮಸ್ಯೆ ಬಗ್ಗೆ ಇವತ್ತು ನಾವು ಪೂರ್ಣ ನೀರಾವರಿ, ಅದು ರಿವೈಸ್ಡ್ ಎಸ್ಟಿಮೇಟ್ ಮುಖಾಂತರ ಪೂರ್ಣ ನೀರಾವರಿ ಮಾಡಿಸಿದೀವಲ್ಲ, ಅಂತ ಒಂದು ಕೆಲಸ. ಅದೇ ತರ ಕುಂತೂರು ಸಕ್ಕರೆ ಕಾರ್ಖಾನೆ ಪುನರಾರಂಭ ಮಾಡಿಸಿದಂಥ ಕೆಲಸ. ಅದೇ ರೀತಿ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡೋದು. ಸುಮಾರು 7 ಹೈಸ್ಕೂಲ್ಗಳನ್ನ, ಹೊಸ ನೂತನ ಹೈಸ್ಕೂಲ್ಗಳನ್ನ ಮಾಡಿಸ್ತೆ. ಯಳಂದೂರಲ್ಲಿ ಒಂದು ಡಿಗ್ರಿ ಕಾಲೇಜ್ ಮಾಡಿಸ್ತೆ. ಯಳಂದೂರು ಆಸ್ಪತ್ರೆನ ಅಪ್ಗ್ರೇಡ್ ಮಾಡಿಸಿ ಅದನ್ನ ಜನರಲ್ ಹಾಸ್ಪಿಟಲ್ ಮಾಡಿಸ್ತೆ. ಕೊಳ್ಳೇಗಾಲದಲ್ಲಿ ಜನರಲ್ ಹಾಸ್ಪಿಟಲ್ ಇದನ್ನ ಸಬ್ ಡಿವಿಷನಲ್ ಆಸ್ಪತ್ರೆಯಾಗಿ ಅಪ್ಗ್ರೇಡ್ ಮಾಡಿಸ್ತೆ. ಈ ತರ ಯಾವ್ದಾದ್ರು ನಾವು ಈ ತರ ಕೆಲಸಗಳು ಮಾಡಿದ್ವಿ ಅಂತಲ್ಲ, ಈ ಇದನ್ನು ಕೂಡ ಯಾವುದು ಅಗ್ನಿಶಾಮಕ ಠಾಣೆಯನ್ನು ಕೂಡ ನನ್ನ ಅವಧಿನಲ್ಲೇ ಮಂಜೂರು ಮಾಡಿಸ್ತೆ. ಇಲ್ಲಿ ಏನು ಸ್ಟೇಡಿಯಂಗೂ ನನ್ನ ಅವಧಿನಲ್ಲೇ ಮಂಜೂರು ಮಾಡಿಸ್ತೆ. ನಾವು ಕ್ಷೇತ್ರದ ಅಭಿವೃದ್ಧಿಗೆ ನಾವು ಸಿಕ್ತಂತ 3 ವರ್ಷದಲ್ಲಿ ನಾನು ಮಾಡಿದ್ದೀನಲ್ಲ, ಆ ಕೆಲಸಗಳನ್ನ ಇವ್ರು ಯಾರು ಅಂತದ್ನೆಲ್ಲ ಮಾಡಿ ತೋರಿಸ್ಲಿ. ನಾವು ಪ್ರಾಮಾಣಿಕವಾಗಿ ಕ್ಷೇತ್ರದ ಜನರಿಗೆ ಯಳಂದೂರು ಬಸ್ ಸ್ಟ್ಯಾಂಡ್ ಮಾಡಿಸ್ತವ್ ನಾನು. 2ನೇ ಹಂತದ ಕಾವೇರಿ ಕುಡಿಯೋ ನೀರನ್ನ ನನ್ನ ಅವಧಿನಲ್ಲಿ ಕೊಳ್ಳೇಗಾಲಕ್ಕೆ ತಂದಿದ್ದು, ಯಳಂದೂರಿಗೆ ಕುಡಿಯೋ ನೀರನ್ನ ಕಾವೇರಿ ಕುಡಿಯೋ ನೀರು ತಂದಿದ್ದು ನನ್ನ ಅವಧಿನಲ್ಲಿ. ಹಾಗಾಗಿ ನಾವು ಜನರಿಗೆ ಮೂಲಭೂತ ಸೌಕರ್ಯಗಳು ಕೊಡೋದ್ರಲ್ಲಿ ಸಂಪೂರ್ಣ ಕೆಲಸಗಳನ್ನ ಹೋರಾಟದ ಮುಖಾಂತರನೇ ಮಾಡಿದ್ದೀವಿ. ಅದೆಲ್ಲ ನೆನ್ಪಿಟ್ಕೊಂಡು ನಾನು ನನ್ನ ಅವಧಿನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಈಗಲೂ ಹೊಸ ಯೋಜನೆಗಳನ್ನ, ಹೊಸ ಕೆಲಸಗಳು, ಕಾರ್ಮಿಕರಿಗೆ ಕೆಲಸ ಕೊಡ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸನ ಮಾಡಲಿ. ಅವಕಾಶ ಇದೆ, ವಿಶಾಲವಾಗಿದೆ, ಅದನ್ನ ಮಾಡಲಿ. 1,000 ಕುಟುಂಬಗಳು ಬದುಕಕ್ಕಾಗುವಂತ ಜವಾಬ್ದಾರಿ ಕೆಲಸಗಳನ್ನ ಕೊಡಿಸ್ಲಿ, ಅಂತ ಕೆಲಸಗಳಿಗೆ ಕೈ ಹಾಕ್ಲಿ. ಸರ್, ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಪ್ರತಿನಿಧಿಸಿದ್ರಿ, ಈಗ ಚುನಾವಣೆಗೆ ನಿಂತಿದ್ರಿ, ತಾವು ಸೋತ್ರಿ. ಈಗ ನಿಮ್ಮನ್ನ ಸರಿ ಇಲ್ಲ ಅಂತೇಳಿ ಈಗ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸುನೀಲ್ ಬೋಸ್ ಅವರು ಗೆದ್ರು ಕಾಂಗ್ರೆಸ್ಸಿಂದ ಸರ್. ಈಗ ಅವ್ರ ಕಾರ್ಯವೈಖರಿ ಹೇಗಿದೆ ಸರ್ ನಿಮ್ಮ ಪ್ರಕಾರ? ಸುನೀಲ್ ಬೋಸ್ ಅವ್ರ ಕಾರ್ಯವೈಖರಿನ ನಾನೇನು ಹೇಳ್ಬೇಕಾಗಿಲ್ಲ. ನೀವು ಯಾರಾದರೂ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅವರೇ ಹೇಳಬೇಕು ಇದನ್ನ ಹೆಚ್ಚು ಕಡಿಮೆ. ಯಾಕಂದ್ರೆ ಅವರು ಇವ್ರನ್ನ ಗೆಲ್ಲಿಸಲೇಬೇಕು ಅಂತ ಹಠ ತೊಟ್ಟು ಮಾಡಿದಂಥ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಬಹಳಷ್ಟು ದುಡಿದಿದ್ದಾರೆ, ಇಲ್ಲ ಅಂತಲ್ಲ, ದುಡಿದಿದ್ದಾರೆ. ಅವ್ರಿಗೆ ಮತಗಳಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಒಂದಂತಂದ್ರೆ ಈ ಕ್ಷೇತ್ರಕ್ಕೆ ಸಾಕಷ್ಟು ಉತ್ತಮ ನಾಯಕರುಗಳೆಲ್ಲ ಬಂದು ಹೋಗಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಧ್ರುವ ನಾರಾಯಣ್ ಅಂತ ಪಾದರಸ್ತಂಗಿ ಕೆಲಸ ಮಾಡಿದಂಥವ್ರು,
ಶ್ರೀನಿವಾಸ್ ಪ್ರಸಾದ್ ಅಂತ ಒಂದು ಮೇಧಾವಿತನ ಇಟ್ಕೊಂಡು ಒಂದು ಎಲ್ಲೇ ಕೂತ್ರು ಕೆಲಸ ಮಾಡೋಂಥ ಚಕೆತಿದ್ದಂಥವ್ರು. ಇಂಥ ಕ್ಷೇತ್ರಗಳನ್ನ ಪ್ರತಿನಿಧಿಸುವಂತ ಒಂದು, ಆಮೇಲೆ ಜನರ ಜೊತೆ ಒಡನಾಟ ಇಟ್ಕೊಂಡಿದ್ದಂಥ ಶಿವಣ್ಣವರು, ಎಲ್ಲರೂ ಸಿದ್ದರಾಜು ಅಂತವರು, ಇವರೆಲ್ಲರೂ ಇಲ್ಲಿ ಕ್ಷೇತ್ರದಲ್ಲಿ ಪ್ರತಿನಿಧಿಸಿದ್ದಾರೆ ಕ್ಷೇತ್ರವನ್ನ. ಕನಿಷ್ಠ ಪಕ್ಷ ಜನಗಳ ಜೊತೆ ಒಡನಾಟ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಇವ್ರನ್ನ ನೋಡಿದವರೇ ಗೊತ್ತಿಲ್ಲ ನಮಗೆ, ಇವ್ರು ಗಮನಿಸಿದವರೇ ಇಲ್ಲ. ಸುನಿಲ್ ಬೋಸ್ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾರೆ, ಅವ್ರ ಕ್ಷೇತ್ರದ ಕೆಲಸಗಳೇನು ನಡೀತಾ ಇದೆ, ಅದು ಅವ್ರ ಗಮನಕ್ಕೆ ಬಂದಿದೆಯಾ ಇಲ್ವೋ ನಮಗಂತೂ ಗೊತ್ತಿಲ್ಲ. ಅವರಂತೂ ಕ್ಷೇತ್ರದಲ್ಲಿ ಒಂಥರ ನಾಪತ್ತೆ ಆದಂಗೆ ಇದಾರಪ್ಪ. ನಮ್ಮ ಕ್ಷೇತ್ರಕ್ಕೆ ಒಂದ್ 2-3 ಸರಿ ಯಾವ್ದಾದ್ರು ಬೇರೆ ಕಾರಣಗಳು ಬಂದಿರಬಹುದು. ನನ್ನ ಪ್ರಕಾರ ಪ್ರತಿ ವಾರ 10 ದಿವಸಕ್ಕೊಂದ್ಸರಿ ಚಾಮರಾಜನಗರ ಕ್ಷೇತ್ರದ ಸಂಸದರಾದ ಸುನಿಲ್ ಬೋಸ್ ಅವರು ಬಹುಶಃ ಜನಸಾಮಾನ್ಯರಿಗೆ ಸಿಗಂತ ವ್ಯಕ್ತಿ ಅಲ್ಲ. ಅವರು ಬಡ ಜನರಿಗೆ, ನೊಂದವರಿಗೆ, ಕಷ್ಟದಲ್ಲಿರ್ತಕ್ಕಂಥದ್ದು ಸಿಗೋ ಸಾಧ್ಯತೆಗಳು ಬಹಳ ಕಡಿಮೆ. ಇನ್ನು ಅವರಿಂದ ಏನು ನಿರೀಕ್ಷೆ ಮಾಡ್ಬೋದು? ಕನಿಷ್ಠ ಒಬ್ಬ ಸಂಸತ್ ಸದಸ್ಯರು, ಒಬ್ಬರು ಶಾಸಕರಾದವರಿಗೆ ಸಾರ್ವಜನಿಕರಿಗೆ ಸಮಯ ಕೊಡಬೇಕು, ಅವರ ಅಹವಾಲುಗಳನ್ನು ಕೇಳಬೇಕು, ತಮ್ಮ ಕೈಲಾದಷ್ಟು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡಬಹುದು. ಇಂಥ ಪ್ರಯತ್ನಗಳು ಇವರಿಬ್ಬರಲ್ಲೂ ನಾನೇನು ಜಾಸ್ತಿ ಕಾಣ್ತಾ ಇಲ್ಲ. ಸಾರ್ವಜನಿಕರಿಗೆ ಸಹಾಯ ಆಗ್ತಾ ಇದೆ ಅಂತಕ್ಕಂಥ ನಂಬಿಕೆ ಕ್ಷೀಣಿಸ್ತಾ ಇದೆ ಪ್ರತಿ ದಿನದಿಂದ ದಿನಕ್ಕೆ. ಇದು ಕ್ಷೇತ್ರದ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲ, ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಯಾರು ಮತವನ್ನು ಕೊಟ್ಟು ಮತಗಳಿಕೆಗೆ ಕಾರಣರಾಗಿದ್ದಾರೆ, ಹೋರಾಟ ಮಾಡ್ಕೊಂಡು ತೊಡೆ ತಟ್ಟಿ ಅವತ್ತು ಚುನಾವಣಾ ಕಣದಲ್ಲಿ ನಿಂತವ್ರಿಗೆ, ಇವರಿಗೆ ಎದೆ ಕೊಟ್ಟು ಸಹಾಯ ಮಾಡಿದ್ದಾರೆ, ಅಂಥವ್ರನ್ನು ಕೂಡ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇಡೀ ಕ್ಷೇತ್ರಾದ್ಯಂತ ಬರ್ತಾ ಇರತಕ್ಕಂಥ ವಿಷಯಗಳು. ಇದು ಮುಂದಕ್ಕೆ ಸಾರ್ವಜನಿಕವಾಗಿ ಯಾರು ಮತ ಕೊಟ್ಟಂತ ಮತದಾರರು ನಾನು ಯಾಕಪ್ಪ ಇವ್ರಿಗೆ ಮತ ಹಾಕ್ತೆ ಅನ್ನುವಂಥ ಒಂದು ಪಶ್ಚಾತ್ತಾಪ ಪಡುವಂಥ ದಿವಸ ಇದು ಬಹಳ ದೂರ ಇಲ್ಲ ಅದು ಕೇಳಲಿಕ್ಕೆ. ಆ ಥರದ ಒಂದು ವಾತಾವರಣ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ಮುಂದಿನ ದಿವಸದಲ್ಲಿ ಅದನ್ನು ಅವ್ರು ಅನುಭವಿಸ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಕ್ಷೇತ್ರದ ಕೆಲಸ ಮಾಡೋಕ್ಕೆ ಸ್ವಲ್ಪ ಅವಕಾಶ ಮಾಡಬೇಕು. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಒಂದಿಷ್ಟು ಉತ್ತಮವಾದಂಥ ಕೆಲಸ ಮಾಡಬೇಕು. ಈಗ ಕೇಂದ್ರ ಸರ್ಕಾರದಲ್ಲಿ ಅನೇಕ ಯೋಜನೆಗಳಿದೆ, ಹೋಗಬೇಕು. ಕೇಂದ್ರದ ಮಂತ್ರಿಗಳು, ಹಿಂದೆ ಧ್ರುವನಾರಾಯಣ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಕಾಂಗ್ರೆಸ್ ಸಂಸದರಾಗಿ ಬಿಜೆಪಿಯ ಮಂತ್ರಿಗಳಿಗೋಗಿ ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ಅನೇಕ ಯೋಜನೆಗಳನ್ನ ತಂದ್ರು. ಇಲ್ಲ ಅನೇಕ ಇನ್ಸ್ಟಿಟ್ಯೂಷನ್ಸ್ ಬೇಕಾದಷ್ಟು ಯೋಜನೆಗಳನ್ನೆಲ್ಲ ಇಲ್ಲಿ ಜಾರಿ ತಂದ್ರು. ಅಂತ ಒಂದು ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಬೇಕು. ಕ್ಷೇತ್ರದಲ್ಲಿ ಗೆಲ್ಲ ತನಕ ಪಕ್ಷ ಗೆದ್ದ ಮೇಲೆ ಸಾರ್ವಜನಿಕರ ಒಬ್ಬ ಪ್ರತಿನಿಧಿ, ಆ ಕ್ಷೇತ್ರದ ಪ್ರತಿನಿಧಿ, ಎಲ್ಲ ಜನರನ್ನ, ಎಲ್ಲ ಪಕ್ಷದ ಎಲ್ಲ ವರ್ಗದ ಜನರನ್ನ ಪ್ರೀತಿಯಿಂದ ನಡೆಸ್ಕೊಳ್ತಕ್ಕಂಥದ್ದೇ ರಾಜಕಾರಣ ಅಂತಂದ್ರೆ ಕೇವಲ ಯಾವುದೋ ಒಂದು ಸೊತ್ತಲ್ಲ, ಇದು ನಂದು ಆಸ್ತಿ ಅಲ್ಲ. ನಾನು ಗೆದ್ದಿರ್ತಕ್ಕಂಥದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ. ನನ್ನ ಕೆಲಸ ಏನಿದ್ರು ಸಾರ್ವಜನಿಕರಿಗೆ ಮೀಸಲಿಡಬೇಕು. ನೀವು ಕೊಟ್ಟಂತ ಮತದಾರರಿಗೆ ನ್ಯಾಯ ಕೊಡೋದ್ರ ಮೇಲೆ ನಿಮ್ಗೆ ಅದಕ್ಕೆ ರಾಜಕಾರಣ. ಆರಾಮಾಗಿ ಬೇರೆ ಬಿಸ್ನೆಸ್ ಮಾಡ್ಕೊಂಡು, ಬೇರೆ ಕೆಲಸ ಮಾಡ್ಕೊಂಡು ಬದುಕಬಹುದಿತ್ತಲ್ಲ. ರಾಜಕೀಯವಾಗಿ ಬಂದ ಮೇಲೆ ರಾಜಕೀಯದಲ್ಲಿ ನೀವು ಕನಿಷ್ಠ ಪಕ್ಷ ದಿನಕ್ಕೆ ಒಂದು 8-10 ಗಂಟೆಗಳ ಕಾಲ ಸಾರ್ವಜನಿಕ ಸೇವೆಗೆ ಮೀಸಲಿಡಬೇಕು. ನೀವು ಕೊಡ್ಬೇಕು, ಸಮಯ ಕೊಡಬೇಕು. ಯಾರೋ ಒಂದೊಂದು ಕಷ್ಟ ಹೇಳ್ಕೊಳಕ್ ಬರ್ತಾನೆ, ನೀವು ಪರಿಹಾರ ಮಾಡಕ್ ಆಗದೆ ಇರ್ಬೋದು, ಆದ್ರೆ ಒಂದು ಸಾಂತ್ವನ ಹೇಳಕ್ ಅವಕಾಶ ಇದೆ. ನಿಮ್ ಕೈಲಾದ ಸಣ್ಣ ಸಹಾಯ ಮಾಡಕ್ಕಾದ್ರೆ ಅವಕಾಶ, ಅದಕ್ಕೂ ಸಿಗಲ್ಲ ಅಂತಂದ್ಮೇಲೆ ನೀವು ರಾಜಕೀಯದಲ್ಲಿ ಪ್ರತಿನಿಧಿಯಾಗಿ ನೀವೇನು ಗಳಿಸಿದಿರಿ, ಏನ್ ಗಳಿಸ್ತೀರಿ? ಮಾದೇವಪ್ಪನವ್ರಂತವ್ರು ಇಲ್ಲಿ ಬಂದೆಲ್ಲ ಭಾಷಣ ಮಾಡಿದ್ರು ನಾನಿದ್ದೀನಿ ಅಂತ. ಏನಿದ್ದಾರೆ ಈ ಕ್ಷೇತ್ರಕ್ಕೆ? ಏನಿದೆ? ಏನ್ ಕೊಡುಗೆಗಳನ್ನ ಕೊಡಕ್ ಸಾಧ್ಯ ಆಗ್ತಾ ಇದೆ? ನೀವು ಕನಿಷ್ಠ ಪಕ್ಷ ಬೇರೆಯವ್ರು ಕೊಡೋದು ಬೇಡ, ನೀವು ದುಡಿದಂತ ಜನರಿಗಾದ್ರೂ ನ್ಯಾಯ ದೊರಕಿಸಿ, ಆಮೇಲೆ ಉಳಿದಿದ್ದು ನೋಡೋಣ. ಕ್ಷೇತ್ರದ ಕೆಲಸ ಆಮೇಲೆ ಮಾಡಿ, ಬೇಕಿದ್ರೆ ಅದನ್ನಾದ್ರೂ ಮಾಡಿ. ಅದನ್ನು ಮಾಡಕ್ ನಿಮ್ಗೆ ಆಗಲ್ಲ ಅಂತಂದ್ರೆ ಈ ಅವ್ರು ಹೇಳ್ದಂತ ಕೆಲಸ ಆದ್ರೂ ಮಾಡಿದ್ರೆ ಒಂದು ಸಾರ್ವಜನಿಕ ಒಂದಷ್ಟು ಒಳ್ಳೆ ಕೆಲಸ ಆಗುತ್ತೆ. ನನಗೆ ಗೊತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿ ಕ್ಷೇತ್ರದಲ್ಲಿದ್ದಾರೆ ಅಂತ. ನಾನು ಅಲ್ಲಿದ್ದು ಬಂದಂತ ನೋಡಿರೋನು. ನಾನು ದುಡಿಮೆ ಮಾಡುವಾಗ ಪ್ರಾಮಾಣಿಕವಾಗಿ ದುಡಿತಾರೆ. ನ್ಯಾಯಯುತವಾಗಿ ದುಡಿದಂತ ಕಾರ್ಯಕರ್ತರಿಗೆ ಗೌರವ ಕೊಟ್ಟು ಅವ್ರು ಕೆಲಸ ಮಾಡೋದನ್ನ ಕಲೀರಿ ಅಂತ ಒಂದು ಬುದ್ಧಿ ಮಾತು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನನ್ನ ಜೊತೆ ಇಷ್ಟೊತ್ತು ಮಾತಾಡಿದೆ. ಥ್ಯಾಂಕ್ ಯು.